ಇವತ್ತು ವೆಡ್ನೆಸ್ಡೇ ಮಾರ್ನಿಂಗ್ ಆ್ಯಸ್ ಯೂಶುವಲ್ ಜೀರಿಗೆ ವಾಟ್ರ್ ಕುಡಿದು ವಾಕಿಂಗ್ ಹೋಗ್ತೀನಿ. ಸೊ ಎವ್ರಿ ಡೇ ಯು ಹ್ಯಾವ್ ಟು ಲಿಸನ್ ದಿಸ್. ಸೊ ಬಿಕಾಸ್ ಮೈ ಡೇ ಸ್ಟಾರ್ಟ್ಸ್ ವಿತ್ ಲೈಕ್ ದಿಸ್ ಓನ್ಲಿ. ಸೊ ಅದಾದಮೇಲೆ ವಾಕ್ ಹೋಗಿ ಬಂದೆ. ನೋಡಿ ಮಳೆ ಕಂಟಿನ್ಯೂಸ್ ಇದೆ. ಸೊ ಬಟ್ ನಿಲ್ಲಿಸಲ್ಲ, ನಾನು ಮಾಡ್ತೀನಿ. ಸೊ ಅದಾದಮೇಲೆ ಮನೆಗೆ ಬಂದು ಯೋಗ ಮಾಡಿ ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಸ್ಯಾಂಡ್ವಿಚ್ ಮಾಡ್ಕೊಂಡು ಯಾಕೋ ಬೇಜಾರಾಗ್ತಾಯಿತ್ತು. ಸೊ ಹಾಗಾಗಿ ಸ್ಯಾಂಡ್ವಿಚ್ ಹಾಗೆ ಎಗ್ಗು ಕೂಡ ಫಿನಿಷ್ ಮಾಡಬೇಕಿತ್ತು. ಹಾಗಾಗಿ ಎಗ್ ಆಮ್ಲೆಟ್ ಮಾಡಿಕೊಂಡು ಒಂದು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದೆ. ಸಖತ್ತ ಯಮ್ಮಿಯಾಗಿ ಇತ್ತು. ಅದಾದಮೇಲೆ ಮಧ್ಯಾಹ್ನಕ್ಕೆ ಒಂದು ನುಗ್ಗೆಕಾಯಿ ಸಾರು, ಬೀಟ್ರೋಟ್ ಪಲ್ಯ, ಸಲಾಡ್, ಮುದ್ದೆ, ಅನ್ನನೂ ಖಂಡಿತವಾಗಿ ಊಟ ಮಾಡ್ತೀನಿ. ಮಜ್ಜಿಗೆ ಅನ್ನ ಎಲ್ಲನೂ ಹೊಟ್ಟೆ ತುಂಬ ತಿಂತೀನಿ ಮಧ್ಯಾಹ್ನ ಚೆನ್ನಾಗಿ. ಸೊ ಅದಾದಮೇಲೆ ಈವ್ನಿಂಗಿಗೆ ಸ್ನ್ಯಾಕಿಗೆ ಬಂದು ಡ್ರೈ ಫ್ರೂಟ್ಸು ಮತ್ತು ಡ್ರ್ಯಾಗನ್ ಫ್ರೂಟ್ ಇತ್ತು ಇವತ್ತು. ಸೊ ತೊಗೊಂಬಂದಿದ್ದೆ. ಸೊ ಏನೇ ಮಾಡಿದ್ರು ನೋಡಿದ್ರು ನೋಡೋಕ್ಕೆ ಎಷ್ಟೇ ಚೆನ್ನಾಗಿದ್ರು ಸ್ವಾದ ಮಾತ್ರ ಅಷ್ಟೇನಾದರೂ ರುಚಿ. ನನ್ನ ಮಗ ನೋಡಿ ಯಾವ ಥರ ಅವನೇ ತೊಗೊಂಡು ಇಟ್ಕೊಂಡು ವಿಡಿಯೋ ಮಾಡ್ಕೊತಾನೆ. ಇವಾಗ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ವಾಯ್ಸ್ ಓವರ್ ಹಾಕಿದೆ, ಪರವಾಗಿಲ್ಲ, ಇಟ್ಸ್ ಓಕೆ, ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ವಾಯ್ಸನ್ನು. ಸೊ ಅದಾದಮೇಲೆ ಈವ್ನಿಂಗಿಗೆ ಜಿಮ್ ಹೋಗೋಕ್ಕೆ ಮುಂಚೆ ಎಗ್ ಬಾಯ್ಲ್ ಮಾಡಿದೆ. ಅದಾದಮೇಲೆ ಕಾರ್ನ್ ಕೂಡ ಬಾಯ್ಲ್ ಮಾಡಿದೆ. ಸೊ ಅದನ್ನು ತಿಂದು ಜಿಮ್ಗೆ ಹೋಗಿ ಇವತ್ತು ಲೆಗ್ ವರ್ಕೌಟ್ ಇತ್ತು. ಸೊ ಲೆಗ್ ವರ್ಕೌಟ್ ಮಾಡಿ ಸೊ ಸೂಪರ್ಬಾಗಿ ಎನರ್ಜೈಸ್ಡ್ ಆಗಿ ಬಂದೆ. ಅದಾದಮೇಲೆ ಆ್ಯಸ್ ಯೂಶುವಲ್ ಡಿನ್ನರ್ ಎಗ್ ವಿತ್ ಸೂಪ್ ಆ್ಯಂಡ್ ಎಗ್ ಆಮ್ಲೆಟ್. ಸೊ ಇಷ್ಟೆಲ್ಲ ತಿಂದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದು ಖಂಡಿತ ಮರಿಬೇಡಿ.